ಟಾಟಾ ಕನ್ಸಲ್ಟೆನ್ಸಿ ಕಂಪನಿಯ ನಾಶಿಕ್ ಬಿಪಿಒ ಘಟಕದಲ್ಲಿ ಮತಾಂತರ ಜಾಲ ಬಯಲಾದ ಬೆನ್ನಲ್ಲೇ ದೇಶದ ಕಾರ್ಪೊರೇಟ್ ವಲಯದ ಮೇಲೆ ಇನ್ನಿಲ್ಲದ ಅನುಮಾನ ಮೂಡಿದೆ. ಜಿಹಾದಿ ಮನಸ್ಥಿತಿಗಳು ಇನ್ನೂ ಎಲ್ಲೆಲ್ಲಿ ಹರಡಿರಬಹುದು ಎಂಬ ಬಗ್ಗೆ ದೇಶಾದ್ಯಂತ ಚರ್ಚೆ ಶುರುವಾಗಿದೆ. ಈ ಚರ್ಚೆಯ ಬೆನ್ನಲ್ಲೇ ಲೆನ್ಸ್ಕಾರ್ಟ್ ಕಂಪನಿಯ ಆಂತರಿಕ ಮಾರ್ಗಸೂಚಿ ಹೆಸರಿನ ಒಂದು ಪೋಸ್ಟ್ ವೈರಲ್ ಆಗಿ ಹೋಯಿತು. ಆ ಪೋಸ್ಟಿನ ವಿವರಗಳು ನಿಜಕ್ಕೂ ಗಾಬರಿ ಹುಟ್ಟಿಸುವಂತಿತ್ತು. ಏನಿತ್ತು ಆ ಮಾರ್ಗಸೂಚಿಯಲ್ಲಿ? ಲೆನ್ಸ್ಕಾರ್ಟ್ ಸ್ಟೈಲ್ ಗೈಡ್. ಕಪ್ಪು ಬಣ್ಣದ ಪೇಟ ಧರಿಸಬಹುದು, ಕಪ್ಪು ಬಣ್ಣದ ಹಿಜಾಬ್ ಧರಿಸಬಹುದು, ಧಾರ್ಮಿಕ ತಿಲಕ ಇಡುವಂತಿಲ್ಲ, ಹಣೆಬೊಟ್ಟು ಇಟ್ಟುಕೊಳ್ಳುವಂತಿಲ್ಲ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಟ್ಯಾಟೂ ಹಾಕಿಕೊಳ್ಳಬಾರದು, ಅಂತಹ ಟ್ಯಾಟೂ ಕಾಣಿಸದಂತೆ ನೋಡಿಕೊಳ್ಳಬೇಕು, ತಲೆಗೆ ಗೋರಂಟಿ ಹಾಕುವಂತಿಲ್ಲ, ಅನಿವಾರ್ಯವಾಗಿದ್ದರೆ ಮೊದಲೇ ಅನುಮತಿ ಪಡೆಯಬೇಕು. ಲೆನ್ಸ್ಕಾರ್ಟ್ ಸಂಸ್ಥೆಯ ಉದ್ಯೋಗಿಗಳಿಗೆ ನೀಡಲಾಗಿರುವ ಸ್ಟೈಲ್ ಗೈಡ್ ಇದು. ಇದರಲ್ಲಿರುವ ಕೆಲ ಅಂಶಗಳನ್ನು ನೋಡಿ. ಇದು ಸ್ಪಷ್ಟವಾಗಿ ಹಿಂದೂ ಫೋಬಿಯಾವನ್ನು ಹರಡ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾಣುತ್ತೆ. ಹಣೆಬೊಟ್ಟು ಇಡಂಗಿಲ್ಲ, ಹಿಜಾಬ್ ಧರಿಸಬಹುದು. ಹೀಗೆ ಕಂಪನಿಯ ಮಾರ್ಗಸೂಚಿ ಹೇಳತ್ತೆ ಅಂದ್ರೆ ಅಲ್ಲಿರುವ ಹಿಂದೂ ವಿರೋಧಿ ಮನಸ್ಥಿತಿಗಳು ಎಷ್ಟರ ಮಟ್ಟಿಗೆ ಪ್ರಭಾವಶಾಲಿಗಳು ಅನ್ನೋದು ಗೊತ್ತಾಗತ್ತೆ. ಕಂಪನಿಗಳ ಮ್ಯಾನೇಜ್ಮೆಂಟ್ ಇಂತಹ ಧರ್ಮ ತಾರತಮ್ಯದ ಜೊತೆ ರಾಜಿ ಮಾಡಿಕೊಂಡಿರುವುದು ತಿಳಿಯತ್ತೆ. ಈ ಪೋಸ್ಟ್ ವೈರಲ್ ಆಗ್ತಿದ್ದ ಹಾಗೆ ಕಂಪನಿಯ ಮುಖ್ಯಸ್ಥ ಪಿಯೂಷ್ ಬನ್ಸಾಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇಂಥ ಯಾವ ಮಾರ್ಗಸೂಚಿಗಳು ಸದ್ಯ ಈಗ ನಮ್ಮ ಕಂಪನಿಯಲ್ಲಿ ಚಾಲ್ತಿಯಲ್ಲಿಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಪೋಸ್ಟ್ ಕಂಪನಿಯ ಹಳೆ ಮಾರ್ಗಸೂಚಿಗೆ ಸಂಬಂಧಪಟ್ಟಿದ್ದು. ಆದಾಗ್ಯೂ ಇದರಿಂದ ಯಾರದ್ದಾದರೂ ಭಾವನೆಗೆ ಧಕ್ಕೆಯಾಗಿದ್ದರೆ ವಿಷಾದಿಸುತ್ತೇನೆ. ಅಂದ್ರೆ ಈ ಹಿಂದೆ ಇಂಥ ಮಾರ್ಗಸೂಚಿ ಇತ್ತು ಅನ್ನೋದನ್ನ ಅವರು ಸ್ಪಷ್ಟವಾಗಿ ಒಪ್ಪಿಕೊಂಡಿದ್ದಾರೆ. ಈ ಸ್ಪಷ್ಟನೆಯ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಇನ್ನಷ್ಟು ಭುಗಿಲೆದ್ದಿದೆ. ಲೆನ್ಸ್ಕಾರ್ಟ್ ಉತ್ಪನ್ನಗಳನ್ನು ಬಹಿಷ್ಕರಿಸುವಂತೆ ಕರೆ ನೀಡಲಾಗ್ತಾ ಇದೆ. ಅಷ್ಟೇ ಅಲ್ಲ, ಕಾರ್ಪೊರೇಟ್ ಈಕೋಸಿಸ್ಟಮ್ನಲ್ಲಿ ಬಲವಾಗಿ ಬೇರು ಬಿಟ್ಟಿರೋ ಈ ಹಿಂದೂ ಫೋಬಿಯಾವನ್ನ ನಿಚ್ಚಳವಾಗಿ ಬಹಿರಂಗಪಡಿಸಿದೆ. ಟಿಸಿಎಸ್ ಕಂಪನಿಯೊಂದೇ ಅಲ್ಲ, ಇಂಥ ಹಲವಾರು ಕಂಪನಿಗಳಲ್ಲಿ ಈ ಮತಾಂಧತೆಯ ಜಾಲ ಹರಡಿದೆ ಅನ್ನೋದನ್ನು ಇದು ಸಾಬೀತುಪಡಿಸಿದೆ. ಇದೇ ಟಿಸಿಎಸ್ ಕಂಪನಿಯ ತಾನಿಷ್ಕ್ ಆಭರಣ ಕಂಪನಿಯ ಜಾಹೀರಾತೊಂದು ಇದೇ ಕಾರಣಕ್ಕೆ ಕೆಲ ವರ್ಷಗಳ ಹಿಂದೆ ವಿವಾದಕ್ಕೆ ಒಳಗಾಗಿತ್ತು. ಲವ್ ಜಿಹಾದ್ ಬೆಂಬಲಿಸುವಂಥ ಜಾಹೀರಾತು ಎಂಬ ಆಕ್ರೋಶ ಆಗ ವ್ಯಕ್ತವಾಗಿತ್ತು. ಬಳಿಕ ಆ ಜಾಹೀರಾತನ್ನು ವಾಪಸ್ ಪಡೆಯಲಾಗಿತ್ತು. ಆದರೂ ಟಾಟಾ ಸಂಸ್ಥೆಯಲ್ಲಿ ಇಂಥ ಭಯಾನಕ ಘಟನೆಗಳು ನಡೆದಿವೆ ಅಂದ್ರೆ ಅಲ್ಲಿನ ಮ್ಯಾನೇಜ್ಮೆಂಟ್ ಇಂಥ ವಿಷಯಗಳ ಬಗ್ಗೆ ಎಂಥ ದಿವ್ಯ ನಿರ್ಲಕ್ಷ್ಯ ತೋರಿದೆ ಅನ್ನೋದು ಗೊತ್ತಾಗತ್ತೆ. ನಾಸಿಕ್ ಪ್ರಕರಣವನ್ನೇ ತೆಗೆದುಕೊಳ್ಳಿ. 4 ವರ್ಷಗಳಿಂದ ಅಲ್ಲಿ ನಡೀತಿದ್ದ ಲೈಂಗಿಕ ದೌರ್ಜನ್ಯ ಹೊರಜಗತ್ತಿಗೆ ಗೊತ್ತಾಗ್ಲೇ ಇಲ್ಲ ಅಂದ್ರೆ ಅಲ್ಲಿನ ಮ್ಯಾನೇಜ್ಮೆಂಟ್ ಎಂಥವರಿಂದ ತುಂಬಿ ಹೋಗಿದೆ ಅನ್ನೋದು ಗಾಬರಿ ಹುಟ್ಟಿಸತ್ತೆ. ಈ ಜಾಲ ಗೊತ್ತಾಗಿದ್ದು ಒಬ್ಬ ಯುವತಿಯ ಧಾರ್ಮಿಕ ನಡವಳಿಕೆಯಿಂದ. ಈ ಬಿಪಿಒದಲ್ಲಿ ಕೆಲಸ ಮಾಡುತ್ತಿದ್ದ ಹಿಂದೂ ಯುವತಿಯೊಬ್ಬಳು ರಂಜಾನ್ ಮಾಸದಲ್ಲಿ ಉಪವಾಸ ಮಾಡುತ್ತಿದ್ದಳು. ಇದನ್ನ ಗಮನಿಸಿದ ಆಕೆಯ ಕೌಟುಂಬಿಕ ಹಿತೈಷಿಯೊಬ್ಬರು ನಾಸಿಕ್ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ದರು. ಇದರ ಬೆನ್ನಲ್ಲೇ ಪೊಲೀಸರು ಆ ಯುವತಿಯ ಮನೆಯವರನ್ನ ಸಂಪರ್ಕಿಸಿದರು. ಅವಳ ಧಾರ್ಮಿಕ ಆಚರಣೆಗಳಲ್ಲಿ ಕೆಲ ಬದಲಾವಣೆಗಳು ಕಂಡ ಕಾರಣ ಕೆಲಸ ಬಿಡಿಸಿದ್ದೇವೆ ಎಂಬ ಉತ್ತರ ಅವರಿಂದ ಸಿಕ್ತು. ಇದರಿಂದ ಪೊಲೀಸರಿಗೆ ಅನುಮಾನ ಶುರುವಾಯಿತು. ನಂತರ ಈ ಅನುಮಾನವೇ ತನಿಖೆಗೆ ಮುನ್ನುಡಿ ಬರಿತು. ಬಿಪಿಒದಲ್ಲಿ ನಡೆಯುತ್ತಿದ್ದ ಘಟನೆಗಳ ಬಗ್ಗೆ ಅಲ್ಲಿನವರ್ಯಾರೂ ನೇರವಾಗಿ ದೂರು ನೀಡಿರಲಿಲ್ಲ. ಆದ ಕಾರಣ 4 ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಮಾರುವೇಷದಲ್ಲಿ ಕಚೇರಿಗೆ ಕಳುಹಿಸಲಾಯಿತು. ಕೆಲಸದವರಾಗಿ ಸೇರಿಕೊಂಡ ಆ 4 2 ವಾರಗಳ ಕಾಲ ತಮ್ಮ ಸುತ್ತಮುತ್ತ ನಡೆಯುವ ಚಟುವಟಿಕೆ ಗಮನಿಸಿದ್ರು, ಮಾಹಿತಿ ಸಂಗ್ರಹಿಸಿದ್ರು. ಆ ಮಾಹಿತಿ ಕಾರ್ಪೊರೇಟ್ ಜಿಹಾದ್ಗೆ ಸೂಕ್ತ ಸಾಕ್ಷ್ಯ ಒದಗಿಸಲು ಶಕ್ತವಾಗಿವೆ ಎಂಬುದು ದೃಢವಾಗುತ್ತಿದ್ದಂತೆ ಎಸ್ಐಟಿ ರಚನೆ ಮಾಡಿ ತನಿಖೆಗೆಣಿಸಲಾಯಿತು. ಇದೀಗ ಈ ಲೆನ್ಸ್ಕಾರ್ಟ್ನ ಪ್ರಕರಣ ಇಡೀ ದೇಶದ ಕಾರ್ಪೊರೇಟ್ ವಲಯದ ಮೇಲೆ ಗುಮಾನಿ ಮೂಡುವಂತೆ ಮಾಡಿದೆ. ಟಾಟಾ ಕಂಪನಿಯೇನೋ ನಾಶಿಕ್ ಘಟಕವನ್ನ ಸಂಪೂರ್ಣವಾಗಿ ಮುಚ್ಚಿದೆ, ತನಿಖೆಗೆ ಸಹಕರಿಸುವುದಾಗಿ ಹೇಳಿದೆ. ಆದರೆ ಇದು ಇಷ್ಟಕ್ಕೆ ನಿಲ್ಲುವುದಿಲ್ಲ. ಈ ಜಾಲಕ್ಕೆ ಅಂತಾರಾಷ್ಟ್ರೀಯ ನಂಟಿರೋ ಸಂಶಯ ವ್ಯಕ್ತವಾಗಿದೆ. ದೌರ್ಜನ್ಯಕ್ಕೆ ಒಳಗಾದ ಯುವತಿಯರಿಗೆ ಮಲೇಷಿಯಾ ವೀಸಾ ಸಿದ್ಧಪಡಿಸುವ ತಯಾರಿ ನಡೆದಿತ್ತು ಅನ್ನೋದು ಈ ಅನುಮಾನವನ್ನ ಗಟ್ಟಿಗೊಳಿಸಿದೆ. ಹಾಗಾಗಿ ಇಡೀ ಕಾರ್ಪೊರೇಟ್ ವಲಯ ಇಂಥ ಸನ್ನಿವೇಶವನ್ನ ಎದುರಿಸಲು ಶಕ್ತವಾಗಿದೆಯಾ ಅನ್ನೋ ಆತಂಕ ಇಡೀ ದೇಶವನ್ನ ಕಾಡ್ತಾ ಇದೆ.